ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಲಿನಿ ಕ್ರಿಯೇಷನ್ಸ್. ನಾವು ಗಂಗಾ ಆರತಿನ ನೋಡ್ಕೊಂಡು ಕಾಶಿ ವಿಶ್ವನಾಥನ ದರ್ಶನ ಪಡ್ಕೊಂಡು ಹರಿಬರಿಯಲ್ಲಿ ರೈಲ್ವೆ ಸ್ಟೇಷನ್ ತಲುಪಿ ಈಗ ನಮ್ಮ ಪಯಣನ ನಾವು ಆಗ್ರಾ ಕಡೆಗೆ ಶುರು ಮಾಡ್ತಾ ಇದೀವಿ. ನಮ್ಮ ಟ್ರೈನ್ ಹೊರಡೋದು 11 ಗಂಟೆಗೆ. 10 ಮಿನಿಟ್ಸ್ ಅರ್ಲಿಯರ್ ಆಗಿ ಮುಂಚೆನೆ ರೀಚ್ ಆದ್ವಿ. ಮತ್ತೆ ಅಲ್ಲಿ ನಮ್ಮ ಬೋಗಿನ ಹುಡುಕಿ ನಾವು ಮುಂಚೆನೆ ರಿಸರ್ವ್ ಮಾಡ್ಕೊಂಡಿರುವಂತ ಸೀಟ್ ಅಲ್ಲಿ ಆಸೀನರಾಗಿ ಅಲ್ಲಿಂದ ಫುಲ್ ನೈಟ್ ಜರ್ನಿ ಇತ್ತು. ನಿದ್ದೆ ಮಾಡ್ಕೊಂಡು ಬೆಳಗಿನ ಜಾವ 5:30ಗೆ ನಾವು ಆಗ್ರಾ ರೀಚ್ ಆಗ್ಲಿಲ್ಲ. ಆಗ್ರಾ ಇಂದ 20 ಕಿಲೋಮೀಟರ್ ಹಿಂದೆ, ಆಲ್ಮೋಸ್ಟ್ ಒಂದು 25 ಕಿಲೋಮೀಟರ್ ಆಗುತ್ತೆ, ತುಂಡ್ಲಾ ಜಂಕ್ಷನ್ ಅಂತ ಹೇಳಿ ಅಲ್ಲಿಗೆ ರೀಚ್ ಆದ್ವಿ. ಅಲ್ಲಿಂದ ಮತ್ತೆ ಆಗ್ರಾ ಸಿಟಿಗೆ ಒಂದು ಹಾಫ್ ಅನ್ ಅವರ್ ಜರ್ನಿ ಆಗುತ್ತೆ. ನಾವು ಆಕ್ಚುಲ್ ಆಗಿ ಆಗ್ರಾಗ್ ಬಂದಿದ್ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನನ್ನ ಫ್ರೆಂಡ್ ಅವರು ಆಗ್ರಾನಲ್ಲಿ ಇರೋದು. ಹಾಗಾಗಿ ನನ್ನ ಫ್ರೆಂಡ್ ಮಗನೇ ಬಂದು ನಮ್ಮನ್ನ ಪಿಕ್ ಮಾಡಿ ಈಗ ನಾವು ಅವ್ರ ಮನೆ ಕಡೆಗೆ ಹೊರಡ್ತಾ ಇದೀವಿ. ಈ ಮಾರ್ನಿಂಗು ಒಳ್ಳೆ ಚಿಲ್ಡ್ ವೆದರ್. ಮತ್ತೆ ಇಲ್ಲಿ ನಾವು ಕಾರಲ್ಲಿ ಹೋಗ್ಬೇಕಾದ್ರೆ ನಮ್ಗೆ ಇಲ್ಲೊಂದಷ್ಟು ಪ್ರಾಣಿಗಳು ಕಾಣಿಸಿದ್ವು. ಇವು ಸಾಮಾನ್ಯವಾಗಿ ಆಗ್ರಾದಲ್ಲಿ ಕಂಡು ಬರುವಂತ ಪ್ರಾಣಿಗಳಂತೆ. ಇವನ್ನ ನೀಲ್ಗಾಯಿ ಅಂತ ಹೇಳಿ ಕರೀತಾರೆ. ಕಾರ್ ಸ್ಲೋ ಮಾಡಿ ನಿಲ್ಸಿ ಆ ಪ್ರಾಣಿಗಳನ್ನ ಸಹ ನೋಡಿದ್ವಿ. ಮತ್ತೆ ಅಲ್ಲಿ ಆಗ್ರಾನಲ್ಲಿ ಕೆಲವು ಫೇಮಸ್ ಆಗಿರ್ತಕ್ಕಂಥ ಪ್ರಸಿದ್ಧ ತಾಣಗಳಿಗೆ ನಾವಿವತ್ತಲ್ಲಿ ಭೇಟಿ ಕೊಡ್ತಾ ಇದ್ದೀವಿ. ಯಾವ್ಯಾವೆಲ್ಲ ಪ್ರಸಿದ್ಧ ತಾಣಗಳು ಅಂತೇಳಿ ಇವತ್ತಿನ ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಲಾಗ್ನ ಶುರು ಮಾಡೋಣ. ಮೊದಲನೇದಾಗಿ ಆಗ್ರಾನಲ್ಲಿ ಎರಡು ಮುಖ್ಯವಾದ ಪ್ಲೇಸಸ್, ತುಂಬಾ ಪ್ಲೇಸಸ್ಗಳು ಇದೆಯಂತೆ. ಬಟ್ ಅದರಲ್ಲಿ ಬಹುಮುಖ್ಯವಾಗಿ ನೋಡ್ಲೇಬೇಕಾಗಿರ್ತಕ್ಕಂಥ ಜಾಗಗಳು, ಅದರಲ್ಲಿ ಆಗ್ರಾದ ಕೆಂಪು ಕೋಟೆ. ನಾನಿವತ್ತು ನಿಮ್ಗೆಲ್ಲ ಆಗ್ರಾದ ಕೆಂಪು ಕೋಟೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ, ಅಲ್ಲಿರ್ತಕ್ಕಂಥ ಜಾಗದ ವಿಶೇಷತೆಗಳನ್ನ ಇವತ್ತಿನ ಲಾಗ್ ಅಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಆಗ್ರಾದ ಪ್ರಸಿದ್ಧ ಕೆಂಪು ಕೋಟೆ. ಇದನ್ನ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಅಂತೇಳಿ ಕರೀತಾರೆ. ಅಂದ್ರೆ ವರ್ಲ್ಡ್ ಹೆರಿಟೇಜ್ ಪ್ಲೇಸ್ ಅಂತೇಳಿ ಕರೀತಾರೆ. ಈ ಕೋಟೆಯನ್ನ ಮೊದಲು ನಿರ್ಮಾಣ ಮಾಡಿದ್ದು ಮೊಘಲ್ ಚಕ್ರವರ್ತಿ ಅಕ್ಬರ್ 1565ರಲ್ಲಿ ಇದನ್ನ ಪ್ರಾರಂಭಿಸಿದ್ರಂತೆ. ಆದ್ರೆ ಇದನ್ನ ಶಹಜಹಾನ್ ಸುಧಾರಣೆ ಮಾಡ್ಕೊಂಡು ಹೋದ್ರು ಅಂತೇಳಿ ಹೇಳ್ತಾರೆ. ಮತ್ತೆ ಈ ಒಂದು ಕೋಟೆ ಕೆಂಪು ಮರಳುಗಲ್ಲು ಮತ್ತೆ ಅಮೃತ ಶಿಲೆಯಿಂದ ನಿರ್ಮಿಸಲಾಗಿರ್ತಕ್ಕಂಥ ಅರಮನೆಗಳು, ಮಸೀದಿಗಳು ಮತ್ತೆ ಸಭಾಂಗಣಗಳನ್ನೆಲ್ಲ ಒಳಗೊಂಡಿದೆ. ಹಾಗಾಗಿ ಇದನ್ನ ಕೆಂಪು ಕೋಟೆ ಅಂತೇಳಿನೂ ಸಹ ಕರೀತಾರೆ. ನಾವು ಮಿಡ್ಲ್ ಸ್ಕೂಲು ಅಥವಾ ಹೈಸ್ಕೂಲ್ ಅಲ್ಲಿ ಇದ್ದಾಗ, ಚಿಕ್ಕ ವಯಸ್ಸಲ್ಲಿ ನಾವು ಸ್ಕೂಲ್ ಟೈಮ್ ಅಲ್ಲಿ ಈ ಒಂದು ಆಗ್ರಾ ಕೆಂಪು ಕೋಟೆ ಬಗ್ಗೆ ಓದ್ತಿದ್ವಿ, ತಿಳ್ಕೊಂಡಿದ್ವಿ ಟೆಕ್ಸ್ಟ್ ಬುಕ್ ಅಲ್ಲಿ. ಆದ್ರೆ ಇವತ್ತು ಅದೇ ಆಗ್ರಾದ ಕೆಂಪು ಕೋಟೆಯನ್ನ ನಾವು ನಮ್ಮ ಕಣ್ಣಾರೆ ನೋಡ್ತಾ ಇದೀವಿ. ವಿಶ್ವ ಪಾರಂಪರಿಕ ತಾಣ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ವಿದೇಶಿಯರು ಸಹ ಇಲ್ಲಿಗೆ ಭೇಟಿ ಕೊಟ್ಟು ಈ ಜಾಗದ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಈ ಒಂದು ಕೋಟೆ ಒಳಗಡೆ ನಾವು ಎಂಟ್ರಿ ಆಗ್ತಿದ್ದಂಗೆನೆ ಎಷ್ಟು ಭವ್ಯವಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಹೇಳೋದಕ್ಕೆ ಅಸಾಧ್ಯ. ಅಷ್ಟು ದೊಡ್ಡದಾಗಿ ಇದನ್ನ ನಿರ್ಮಾಣ ಮಾಡಿದ್ದಾರೆ. ಇದ್ರದ್ದು ಉದ್ದನೇ ಸುಮಾರು 2.5 ಕಿಲೋಮೀಟರ್ ಅಷ್ಟು ಗೋಡೆಗಳನ್ನ ಉದ್ದಕ್ಕೂ ನಿರ್ಮಾಣ ಮಾಡಿದ್ದಾರೆ. ಅದ್ರ ಜೊತೆಗೆ ಇದು ಸುಮಾರು 95 ಎಕರೆ ಜಾಗದಲ್ಲಿ ಇದಿಷ್ಟು ಅರಮನೆ ಸಹ ಒಂದು ಕೋಟೆ ಒಳಗೊಂಡಿದೆ. ಇದನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಹಾಗಾಗಿ ಇದನ್ನ ನಾವು ನೋಡೋದಕ್ಕೆ ಸುಮಾರು ಇಡೀ ಕೋಟೆನ ಪೂರ್ತಿ ನೋಡ್ತೀವಿ ಅಂತ ಹೇಳಿದ್ರೆ ಅರ್ಧ ದಿನನೇ ನಮ್ಗೆ ಬೇಕಾಗುತ್ತೆ. ಅಷ್ಟು ದೊಡ್ಡದಾಗಿದೆ ಕೋಟೆ. ಮತ್ತೆ ಈ ಕೋಟೆ 4 ದಿಕ್ಕಿನಲ್ಲೂ ಅಂದ್ರೆ 4 ದ್ವಾರಗಳನ್ನ ಇದು ಒಳಗೊಂಡಿದೆ. ಈ ಒಂದು ಬೃಹತ್ ಕೋಟೆ ಸುಮಾರು ನಾನು ಮುಂಚೆನೆ ಹೇಳ್ದಂಗೆ 95 ಎಕರೆನಲ್ಲಿ ಇರೋದ್ರಿಂದ ಅದ್ರ ಜೊತೆಗೆ ಇದು ಒಂದು ಕಡೆ ಯಮುನಾ ನದಿಯ ದಂಡೆಯಲ್ಲಿಯೂ ಸಹ ಇದನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ವಿಶೇಷ. ನಾವು ಒಳಗಡೆ ಹೋಗ್ತಾ ಇದ್ದಂಗೆ ಅಲ್ಲಿ ಅದನ್ನು ಸಹ ಕಾಣಿಸುತ್ತೆ. ಅದನ್ನು ನಾವಿಲ್ಲಿ ನೋಡ್ಬೋದು. ಮತ್ತೆ ಈ ವಿಡಿಯೋನಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಈ ಒಂದು ಭವ್ಯವಾದ ಮಹಲ್ ಏನಿದೆ, ಇದು ರಾಜಮನೆತನದ ಮಹಿಳೆಯರಿಗಾಗಿ ಅಂತಾನೆ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಭವ್ಯವಾದ ಮಹಲ್ ಇದು. ಮತ್ತೆ ಇದನ್ನ ಕಾಸ್ ಮಹಲ್ ಅಂತಾನೂ ಸಹ ಕರೀತಾರೆ. ಮತ್ತೆ ಇದರಿಂದ ಒಳಗಡೆ ಹೋದ್ರೆ ಒಂದಷ್ಟು ವಿನ್ಯಾಸಗಳನ್ನ ನಾವಿಲ್ಲಿ ನೋಡ್ಬೋದು. ಮತ್ತೆ ಈ ಒಂದು ಅರಮನೆಯ ಮುಂಭಾಗದಲ್ಲಿ ಇಲ್ಲಿ ದೊಡ್ಡದಾಗಿ ಒಂದು ಬೌಲ್ ತರ ಕಾಣಿಸ್ತಾ ಇದೆ ನೋಡಿ. ಇದು ಆಕ್ಚುಲಿ ಬೌಲ್ ಅಲ್ಲ, ಬಾತ್ ಟಬ್ ಅಂತೆ. ಸೊ ಆ ಮಹಾರಾಜರು ಏನಿದ್ರು, ಆ ಮೊಘಲರ ಸಾಮ್ರಾಜ್ಯದ ದೊರೆಗಳು, ಅವರು ಈ ಬಾತ್ ಟಬ್ ಅಲ್ಲಿ ಸ್ನಾನ ಮಾಡ್ತಿದ್ರಂತೆ. ಅದನ್ನ ಕಾಫಿ ಕಪ್ ಶೇಪ್ ಅಲ್ಲಿ ಬೃಹದಾಕಾರವಾಗಿ ನಿರ್ಮಾಣ ಮಾಡಿದ್ದಾರೆ. ಕೋಟೆಯನ್ನ ನಿರ್ಮಾಣ ಮಾಡೋದಕ್ಕೆ ಸುಮಾರು 8 ರಿಂದ 9 ವರ್ಷನ ತಗೊಂಡಿದ್ದಾರೆ. ಇಲ್ಲಿ ಆ ಕೆಲಸಗಾರರ ಧೈರ್ಯ ಮತ್ತೆ ಪರಿಶ್ರಮವನ್ನ ಮೆಚ್ಚಲೇಬೇಕು. ಯಾಕೆಂತಂದ್ರೆ ಈ ಒಂದು ಬೃಹದಾಕಾರದ ಆ ಕೋಟೆಯನ್ನ ನಿರ್ಮಾಣ ಮಾಡಬೇಕು ಅಂತಂದ್ರೆ ಅಷ್ಟು ಸುಲಭದ ಮಾತಲ್ಲ.
ಹಾಗಾಗಿ ಅವರ ಒಂದು ಪರಿಶ್ರಮದ ಫಲ ಈ ಒಂದು ಕೋಟೆ ಇಷ್ಟು ದೊಡ್ಡದಾಗಿ ತಲೆ ಎತ್ತಿ ನಿಂತಿದೆ. ಮತ್ತೆ ಅಲ್ಲಿಂದ ಮುಂದುವರೆದು ನಾವಿಲ್ಲಿ ಬಂದಾಗ ಇಲ್ಲೊಂದು ದೊಡ್ಡ ಸಭಾಂಗಣ ಇದೆ. ಇದಂತೂ ಬಹಳನೇ ಚೆನ್ನಾಗಿದೆ. ಇದನ್ನ ಅಮೃತ ಶಿಲೆಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇದನ್ನ ಶಹಜಹಾನ್ ಸುಧಾರಣೆ ಮಾಡಿದ್ರು ಅಂತ ಹೇಳ್ತಾರೆ. ಜೊತೆಗೆ ಇಲ್ಲಿ ಒಂದಷ್ಟು ಮಹಾರಾಜರುಗಳ ಸಮಾವೇಶ, ಅಂದ್ರೆ ಅವ್ರೇನು ರಾಜ ಸಂಧಾನಗಳೆಲ್ಲ ನಡೀತಾ ಇತ್ತು, ಆ ಒಂದು ಸಂಧಾನಗಳೆಲ್ಲ ಈ ಒಂದು ಜಾಗದಲ್ಲಿ ನಡೀತಾ ಇತ್ತಂತೆ. ಜೊತೆಗೆ ಈ ಜಾಗವನ್ನ ದಿವಾನಿ ಕಾಸ್ ಅಂತಾನೂ ಸಹ ಕರೀತಾರೆ. ಇಲ್ಲಿ ಆ ರಾಜರುಗಳ ಒಂದು ಖಾಸಗಿ ಸಭಾಂಗಣ. ಹಾಗಾಗಿ ಇಲ್ಲಿ ರಾಜರು ಮತ್ತೆ ಗಣ್ಯರುಗಳನ್ನ ಮಾತ್ರ ಸ್ವಾಗತವನ್ನ ಮಾಡೋದಕ್ಕೆ ಈ ಒಂದು ಜಾಗವನ್ನ ಬಳಸ್ತಾ ಇದ್ರಂತೆ. ಇದು ನಾನು ಮುಂಚೆನೆ ಹೇಳ್ದಂಗೆ ಇದ್ರ ಪಕ್ಕದಲ್ಲೇನೆ ಯಮುನಾ ನದಿ ಹರಿಯುತ್ತೆ. ಮತ್ತೆ ಇಲ್ಲಿಂದ ನಾವು ಯಮುನಾ ನದಿಯ ದಂಡೆಯಿಂದ ಆ ಕಡೆ ಭಾಗದಲ್ಲಿ ನಾವು ನೋಡಿದಾಗ ಅಲ್ಲಿ ಇನ್ನೊಂದಷ್ಟು ನಮ್ಗೆ ವಿಶೇಷವಾದಂತ ಒಂದು ಪಾರಂಪರಿಕ ತಾಣನೂ ಸಹ ಕಾಣಿಸುತ್ತೆ. ದ ವರ್ಲ್ಡ್ ಫೇಮಸ್ ತಾಜ್ ಮಹಲ್ ನಮ್ಗೆ ಇಲ್ಲಿ ನೋಡಿದಾಗ ಈ ಕೋಟೆಯಿಂದ ಇದು ತುಂಬಾ ಹತ್ರದಲ್ಲೇ ಇದೆ ಅನ್ನೋ ತರನೇ ಕಾಣಿಸುತ್ತೆ. ಆದ್ರೆ ಸುಮಾರು ದೂರದಲ್ಲಿ ಇದೆ. ಇದು ಇಲ್ಲಿ ಮಧ್ಯಭಾಗದಲ್ಲಿ ನದಿ ಹರಿಯುತ್ತೆ. ನದಿ ದಂಡೆಯಿಂದ ಆ ಕಡೆ ಸೈಡ್ ಅಲ್ಲಿ ತಾಜ್ ಮಹಲ್ ಕಾಣಿಸುತ್ತೆ. ಹಾಗಾಗಿ ಅದು ಬಹಳ ಒಂದು ಸುಂದರವಾದ ವ್ಯೂ ಅಂತಾನೆ ನಾವು ಹೇಳ್ಬೋದು. ಮತ್ತೆ ಇಲ್ಲಿ ಸಂಜೆ ವೇಳೆ ರಾಜರುಗಳು ಅಲ್ಲಿ ಕುತ್ಕೊಂಡು ಅವರು ಒಂದು ವಿಹಾರವನ್ನ ಮಾಡುವಾಗ ಇಲ್ಲಿಂದ ತಾಜ್ ಮಹಲ್ ನ ವೀಕ್ಷಣೆಯನ್ನು ಸಹ ಮಾಡ್ತಿದ್ರಂತೆ. ಅಲ್ಲಿ ಆ ಒಂದು ತಾಜ್ ಮಹಲ್ ನ ಕುತ್ಕೊಂಡು ನೋಡೋದಕ್ಕೆ, ಆ ನದಿ ಹರಿಯೋದನ್ನ ನೋಡೋದಕ್ಕೆ ಅಲ್ಲಲ್ಲಿ ಈ ಕಲ್ಲಿನಿಂದ ಕಟ್ಟಿರ್ತಕ್ಕಂತ ನಾವು ಬೆಂಚ್ ಗಳನ್ನು ಸಹ ನೋಡಬಹುದು. ಈ ಜಾಗ ಇಲ್ಲಿ ಮೊಘಲರ ಸಾಮ್ರಾಜ್ಯದ ದೊರೆಗಳು ಕುತ್ಕೊಂಡು ಸಭಾಂಗಣವನ್ನ ನಡೆಸ್ತಾ ಇದ್ದಂತ ಜಾಗ. ಇದು ಒಂದು ರಿಸ್ಟ್ರಿಕ್ಟೆಡ್ ಏರಿಯಾ. ಹಾಗಾಗಿ ಇಲ್ಲಿ ಒಳಗಡೆಗೆ ಎಂಟ್ರಿ ಇಲ್ಲ. ಮತ್ತೆ ಇದು ಕಂಪ್ಲೀಟ್ ಅಮೃತಶಿಲೆ ಹಾಗೂ ಗಾಜಿನಿಂದ ನಿರ್ಮಾಣ ಆಗಿರ್ತಕ್ಕಂತ ಜಾಗ. ಹಾಗಾಗಿ ಇದನ್ನ ಗ್ಲಾಸ್ ಹೌಸ್ ಅಂತಾನೂ ಸಹ ಕರೀತಾರೆ. ಇಡೀ ಆ ಸಭಾಂಗಣ ಅಥವಾ ಅರಮನೆ ಕಂಪ್ಲೀಟ್ ಆಗಿ ಅಮೃತಶಿಲೆಯಿಂದನೇ ನಿರ್ಮಾಣ ಆಗಿರೋದ್ರಿಂದ ಅದು ಅದರ ಒಂದು ಕೆತ್ತನೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಒಂದು ಸಣ್ಣ ಸಣ್ಣ ಮಿರರ್ ವರ್ಕ್ ಅದು ಅಷ್ಟು ತುಂಬಾನೇ ಚೆನ್ನಾಗಿದೆ. ಗೋಡೆಗಳ ಮೇಲೆಲ್ಲ ಸಣ್ಣ ಸಣ್ಣದಾಗಿ ಕನ್ನಡಿಗಳನ್ನೆಲ್ಲ ಅದಕ್ಕೆ ಹಾಕಿದ್ದಾರೆ. ಜೊತೆಗೆ ಮೊಸಾಯಿಕ್ ಅಲಂಕಾರದಿಂದ ಅಲಂಕರಿಸಲ್ಪಟ್ಟಿದೆ. ಹಾಗಾಗಿ ಇದನ್ನ ಮತ್ತೆ ಇದ್ರ ಜೊತೆಗೆ ಇಲ್ಲಿ ಮಹಾರಾಣಿಯರಿಗೆ ಅಲ್ಲೇ ಪಕ್ಕದಲ್ಲೇ ರಾಯಲ್ ಡ್ರೆಸ್ಸಿಂಗ್ ರೂಮ್ ಅಂತಾನೂ ಸಹ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಕಾಣ್ತಾ ಇರ್ತಕ್ಕಂತ ಜಾಗ ಇದು. ಇಲ್ಲಿ ಆ ಒಂದು ಏನು ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ರು ಅವ್ರಿಗೆ ಇಲ್ಲಿ ಒಂದು ಖಾಸಗಿ ದರ್ಬಾರ್ನ ನಡೆಸುವಾಗ ಅಲ್ಲಿ ಅವ್ರಿಗೆ ಆಹ್ವಾನವನ್ನ ಕೊಟ್ಟು ಸಂಧಾನದ ಮಾತುಕತೆಗಳನ್ನು ಸಹ ಇಲ್ಲಿ ನಡೆಸ್ತಾ ಇದ್ರಂತೆ. ಮತ್ತೆ ಅಲ್ಲಿಂದ ನಾವು ಮುಂದುವರೆದು ಸ್ವಲ್ಪ ಹೊರಭಾಗಕ್ಕೆ ಬಂದ್ರೆ ಇಲ್ಲಿ ಇದನ್ನ ದಿವಾನಿ ಹಮ್ ಅಂತೇಳಿ ಕರೀತಾರೆ. ಇದು ಸಾರ್ವಜನಿಕರು ಹಾಗೂ ಶ್ರೀಮಂತರ ನಡುವಿನ ಸಂವಹನ ಮೈದಾನವಾಗಿ ಇದನ್ನ ಬಳಸ್ತಾ ಇದ್ದಂತ ಜಾಗ. ಅಂದ್ರೆ ಇಲ್ಲಿ ಸಾರ್ವಜನಿಕರಿಗೆ ಅರಮನೆ ಒಳಗಡೆ ಪ್ರವೇಶ ಇರ್ಲಿಲ್ಲ. ಅರಮನೆಯ ಮುಂಭಾಗದಲ್ಲಿ ಅವರಿಗೆ ಪ್ರವೇಶ ಇರ್ತಾ ಇತ್ತು. ಅವ್ರು ಏನೇ ರಾಜರುಗಳ ಜೊತೆ ಮಾತುಕತೆ ಸಂಧಾನನ ಮಾಡ್ಬೇಕು, ಮಾತುಕತೆ ಆಡ್ಬೇಕು ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಬಂದು ಅವರ ಒಂದು ಬೇಡಿಕೆ ಕೋರಿಕೆಗಳು ಏನಿರ್ತಾ ಇತ್ತು ಅದನ್ನ ಇಲ್ಲಿ ಬಂದು ಅವ್ರು ಕೇಳ್ಬೇಕಿತ್ತಂತೆ. ಹಾಗಾಗಿ ಇದನ್ನ ದಿವಾನಿ ಹಮ್ ಅಂತೇಳಿ ಈ ಒಂದು ಜಾಗವನ್ನ ಕರೀತಾರೆ. ಮತ್ತೆ ಈ ಜಾಗದಲ್ಲಿ ಮಹಾರಾಜರುಗಳು ಅವ್ರು ಬಂದು ಕುತ್ಕೊಳ್ಳುವಾಗ ಅವರಿಗೆ ನವಿಲು ರೀತಿಯ ಸಿಂಹಾಸನವನ್ನ ಸಹ ಅಲ್ಲಿ ಇರಿಸ್ತಾ ಇದ್ರಂತೆ. ಅದರ ಜೊತೆಗೆ ಅಲ್ಲಿ 1637ರಲ್ಲಿ ಶಹಜಹಾನು ಇದೇ ಒಂದು ಕೆಂಪು ಕೋಟೆಯಲ್ಲಿ ಅಂಗುರಿ ಬಾಗ್ ಅಂತೇಳಿ ಜಾಗವನ್ನ ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಪೂರ್ವದಲ್ಲಿ ಕಾಸ್ ಮಹಲ್, ಉಳಿದ 3 ಕಡೆಗಳಲ್ಲಿ ಕೆಂಪು ಮರಳುಗಳು ಮಿಶ್ರಿತ ಒಂದು ರಾಯಲ್ ಉದ್ಯಾನವನವನ್ನು ಸಹ ಇಲ್ಲಿ ನಿರ್ಮಾಣ ಮಾಡಿ ಮಹಿಳೆಯರಿಗೆ ವಿಶ್ರಾಂತಿಯನ್ನ ತಗೊಳ್ಳೋದಕ್ಕೋಸ್ಕರ ಅಂತಾನೆ ಒಂದು ಅವರಿಗೆ ಸಪರೇಟ್ ಆಗಿ ಆ ಒಂದು ಅರಮನೆಯನ್ನು ಸಹ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ನಾವು ಈ ಕೋಟೆಯಿಂದ ಹೊರಭಾಗದಿಂದ ನಾವು ನೋಡಿದಾಗ ಸುತ್ತಲೂ ಸಹ ಹಸಿರಿನಿಂದ ಕೂಡಿದ್ದು, ಅದ್ರ ಜೊತೆಗೆ ಒಂದು ಕಡೆ ಯಮುನಾ ನದಿಯ ದಂಡೆ ಇದ್ದು ಅಲ್ಲಿಂದನೂ ಸಹ ನಾನು ಮುಂಚೆನೆ ಹೇಳ್ದಂಗೆ ತಾಜ್ ಮಹಲ್ ಕಾಣಿಸುತ್ತೆ. ಹೀಗೆ ಈ ಕೋಟೆ ನಾನಾ ರೀತಿಯಿಂದ ವಿಧ ವಿಧವಾದಂತಹ ಮಹಲ್ಗಳನ್ನೆಲ್ಲ ಒಳಗೊಂಡು ಅದರದೇ ಆದಂತ ಒಂದು ಪ್ರಾಮುಖ್ಯತೆಯನ್ನ ಇದು ಪಡೆದುಕೊಂಡಿದೆ.
ಇಲ್ಲಿ ಒಂದೊಂದು ಮಹಲ್ಗಳು ಕಟ್ಟಡಗಳು ಸಹ ಅದರದ್ದೇ ಆದಂತ ಒಂದು ವಿಶೇಷ ವಿನ್ಯಾಸಗಳನ್ನ ಒಳಗೊಂಡು ಅದರದ್ದೇ ಆದಂತ ವೈಶಿಷ್ಟ್ಯತೆಯನ್ನ ಒಳಗೊಂಡಿದೆ. ಜೊತೆಗೆ ಇದೇ ಕೋಟೆಯಲ್ಲೇ ಶಹಜಹಾನು ತಾನು ಬದುಕಿರೋ ದಿನಗಳು ತಂದ್ರೆ ಸಾಯೋ ತನಕನು ಇದೇ ಕೋಟೆಯಲ್ಲೇನೆ ಒಂದು ಜೈಲಿನಲ್ಲಿ ಬಂಧಿಸಲಾಗಿತ್ತು ಅಂತಾನು ಸಹ ಹೇಳ್ತಾರೆ. ಅಂದ್ರೆ ಯಾವುದೋ ಒಂದು ಜಾಗದಲ್ಲಿ ಬಂಧಿಸಿ ಇಟ್ಟಿದ್ರಂತೆ. ಈ ಕೋಟೆಗೆ ನಾವು ಸುಮಾರು ಜಾಗಗಳಿಂದ ನಾವು ಸಂಪರ್ಕವನ್ನ ಹೊಂದಿ ಈ ಜಾಗಕ್ಕೆ ನಾವು ಬಂದು ಈ ಜಾಗವನ್ನ ನಾವು ಭೇಟಿ ಕೊಡಬಹುದು. ಅಂದ್ರೆ ನಮ್ಗೆ ಈ ಆಗ್ರಾ ಕೋಟೆ ಆಲ್ಮೋಸ್ಟ್ ಹತ್ತಿರದ ನಗರಗಳು ಅಂತ ಹೇಳಿದ್ರೆ ಡೆಲ್ಲಿ, ಜೈಪುರ ಮತ್ತೆ ಲಕ್ನೋ ರಸ್ತೆಯ ಮೂಲಕ ಸಹ ನಾವು ಈ ಒಂದು ಕೆಂಪು ಕೋಟೆಗೆ ಬಂದು ತಲುಪಬಹುದು. ನಾವು ಡೆಲ್ಲಿಯಿಂದ ಆಗ್ರಾನ ತಲುಪೋದಕ್ಕೆ ಸುಮಾರು 3 ಗಂಟೆಗಳ ಕಾಲ ಅವಧಿಯನ್ನ ತೆಗೆದುಕೊಳ್ಳುತ್ತೆ. ಆ ಒಂದು ಹೈವೇ ಅಂದ್ರೆ ಏನು ಯಮುನಾ ಎಕ್ಸ್ಪ್ರೆಸ್ ಹೈವೇ ಇದೆ ಅಲ್ಲಿಂದ ಬರ್ಬೋದು. ಅದ್ರ ಜೊತೆಗೆ ನಾವು ಫ್ಲೈಟ್ ಅಲ್ಲಿ ಬರ್ತೀವಿ ಅಂತ ಹೇಳಿದ್ರೆ ಡೈರೆಕ್ಟ್ ಆಗ್ರಾಗೆನೆ ಫ್ಲೈಟ್ ವ್ಯವಸ್ಥೆನೂ ಸಹ ಇದೆ. ಜೊತೆಗೆ ಟ್ರೈನ್ ವ್ಯವಸ್ಥೆನೂ ಇದೆ. ಟ್ರೈನ್ ಅಲ್ಲೂ ಸಹ ನಾವು ಈ ಆಗ್ರಾಗೆ ರೀಚ್ ಆಗಿ ಈ ಕೆಂಪು ಕೋಟೆಯನ್ನ ನಾವು ನೋಡಬಹುದು. ಮತ್ತೆ ಈ ಆಗ್ರಾ ಕೆಂಪು ಕೋಟೆ ಸಿಟಿಯ ಮಧ್ಯಭಾಗದಲ್ಲಿದೆ. ಇಲ್ಲಿ ಮೆಟ್ರೋಪಾಲಿಟನ್ ಸಿಟಿ ಇದು ಆಗ್ರಾ, ಹಾಗಾಗಿ ಇಲ್ಲಿ ಮೆಟ್ರೋ ವ್ಯವಸ್ಥೆನೂ ಸಹ ಇದೆ. ಮತ್ತೆ ಈ ಆಗ್ರಾದ ಕೆಂಪು ಕೋಟೆಗೆ ಎಂಟ್ರಿ ಫೀಸ್ ಇದೆ. ಇಲ್ಲ ನಾವು ಎಂಟ್ರಿ ಫೀಸ್ ನ ಅಲ್ಲೇ ಬಂದು ಡೈರೆಕ್ಟ್ ಆಗಿ ತಗೋಬಹುದು. ಇಲ್ಲ ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲೂ ಸಹ ನಾವು ಬುಕ್ ಮಾಡ್ಕೊಂಡು ಬರ್ಬೋದು, ಕೋಟೆಯನ್ನ ನೋಡ್ಬೋದು. ಜೊತೆಗೆ ನಮಗ್ ಬೇಕು ಅಂತ ಹೇಳಿದ್ರೆ ಗೈಡ್ ಗಳು ಸಹ ಸಿಗ್ತಾರೆ. ನಾವು ಗೈಡ್ ನ ತಗೊಂಡ್ರೆ ಅಲ್ಲಿ ಯಾಕೆಂತಂದ್ರೆ ಅವರು ಬಳಸೋದು ಹಿಂದಿ, ಹಾಗಾಗಿ ಹಿಂದಿ ಅಥವಾ ಇಂಗ್ಲಿಷ್ ನಲ್ಲಿ ಆ ಒಂದು ಕೋಟೆಯ ಬಗ್ಗೆ ನಮ್ಗೆ ಬೇಕಾಗಿರ್ತಕ್ಕಂತ ಎಲ್ಲಾ ಮಾಹಿತಿಗಳನ್ನ ವಿವರವಾಗಿ ತಿಳಿಸ್ಕೊಡ್ತಾರೆ. ಹಾಗಾಗಿ ನಾವು ಅಲ್ಲಿ ಗೈಡ್ ಗಳನ್ನ ತಗೊಂಡ ರೀತಿಯ ಮಾಹಿತಿಗಳು ಸಹ ಸಿಗ್ತಾ ಹೋಗುತ್ತೆ. ಹೀಗೆ ಆಗ್ರಾದ ಕೆಂಪು ಕೋಟೆ ತನ್ನದೇ ಆದಂತ ವಿಶಿಷ್ಟಗಳನ್ನೆಲ್ಲ ಒಳಗೊಂಡು ಒಂದು ಸುಂದರ ಭವ್ಯವಾದಂತ ಅರಮನೆಯಾಗಿ ಕೋಟೆಯಾಗಿ ನಿಂತಿದೆ ಆಗ್ರಾದಲ್ಲಿ. ಈ ಒಂದು ಜಾಗಕ್ಕೆ ಸಾಧ್ಯ ಆದ್ರೆ ಮುಂದಿನ ದಿನಗಳಲ್ಲಿ ನೀವು ಸಹ ಭೇಟಿ ಕೊಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಂದ್ರೆ ಆಗ್ರಾದಲ್ಲಿ ಈ ಒಂದು ಜಾಗ ಒಂದು ಫೇಮಸ್ ಆಗಿರ್ತಕ್ಕಂಥದ್ದು. ಇದು ಬಿಟ್ರೆ ಮತ್ತೊಂದು ಫೇಮಸ್ ಆಗಿರ್ತಕ್ಕಂಥ ಜಾಗ ಇದೆ, ಅದನ್ನ ನೆಕ್ಸ್ಟ್ ಲಾಗ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.